ಅಹಿಂಸೆಯ ಪಾಠ ಮಾಡೋ ಟ್ರಸ್ಟ್ನಿಂದ ಇದೆಂತ ಕೃತ್ಯ. ಇಟ್ ಈಸ್ ಲಿಟ್ರಲಿ ಇನ್ಹ್ಯೂಮನ್, ಬ್ರೂಟಲ್. ಈ ಥರನೂ ಮಾಡ್ಬೋದಾ? ಏನಿದು ಅತ್ತಿಮೊಬ್ಬೆ ವಿದ್ಯಾಮಂದಿರ ಟ್ರಸ್ಟ್ 2011 ಕೇಸಲ್ಲಿ ಇದ್ದಿದ್ದು. ಸೊ ಈ ಥರ ಮಾಡೋದೇನಾ ನಿಮ್ಮ ಹೋಲ್ ಟ್ರಸ್ಟಿಂದು ಅಜೆಂಡಾ ಇರೋದು? ರೀ ಒಡ್ಸಿರೋದ್ ರೌಡಿಸಮ್ ಅಲ್ದಂಗ ಇನ್ನೇನ್ರಿ? ಏನತ್ತಿ ಮೊಬ್ಬೆ ಟ್ರಸ್ಟ್ ರೀ ನೀವೇನ್ರಿ? ಎಲ್ಲೋ ಕೋರ್ಟಲ್ಲಿ ಕೆಲಸ ಮಾಡ್ತೀನಿ ಅನ್ಬಿಟ್ಟು ಈ ತರ ದಬ್ಬಾಳಿಕೆ ಮಾಡ್ತೀರಾ ರೀ? ಸುಮ್ನೆ ರೀ, ಡಾಕ್ಯುಮೆಂಟ್ ಇದ್ದೇನೆ ನೀವು ಡೆಮಾಲಿಷನ್ ಗೆ ಇತ್ತರ್ಬೇಕಾಯ್ತು ಕೋರ್ಟ್ ಕಡೆಯಿಂದನಾ ಅದ್ ಮಾತಾಡಿ. ಜೆಸಿಬಿ ನುಗ್ಗಿಸಿ ಮನೆ ನೆಲಸಮ ಮಾಡಿ ಬಡವರ ಮೇಲೆ ದರ್ಪ. ಇಡೀ ಜೈನ್ ಕಮ್ಯುನಿಟಿಗೆ ಇಂಥವ್ರಿಂದ ಕೆಟ್ಟ ಹೆಸರು. ಇವಾಗ ಅವ್ರು ಕರೆಕ್ಟ್ ಆಗಿದ್ದಿದ್ರೆ ಯಾಕೆ ಜೆಸಿಬಿ ಎಲ್ಲ ತೆಗಿಬೇಕಾಗಿತ್ತು? ನೀವು ಈ ತರ ಹೊಡೆದಾಕಿದ್ದೀರಾ, ಒಳಗೆಲ್ಲ ಕಳ್ತನ ಆಗಿ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಹಾಳಾಗಿದೆ. ಇದಕ್ಕೆ ಯಾರು ಹೊಣೆ? ಒಂದೇ ಒಂದು ನೋಟಿಸು ಕೊಟ್ಟಿಲ್ಲ ನೀವು. ಸಾಮಾನ್ಯ ಜನರು ಬದುಕಂಗೆ ಇಲ್ವಾ? ನೀವು ಒಂದು ಎಜುಕೇಶನ್ ಟ್ರಸ್ಟ್ ಆಗಿ ದಿಸ್ ಈಸ್ ವಾಟ್ ಯು ಆರ್ ಟೀಚಿಂಗ್ ಟು ದ ಹೋಲ್ ಸೊಸೈಟಿ. ಹೇಳಿ ಕೇಳಿ ಅದು ತುಮಕೂರಿನ ಹೆಸರಾಂತ ಟ್ರಸ್ಟ್. ಶಿಕ್ಷಣ ಸಂಸ್ಥೆಗಳು ಅದು ಇದು ಅಂತ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರೋ ಟ್ರಸ್ಟ್. ಆದ್ರೆ ಸಮಾಜಕ್ಕೆ ಅಹಿಂಸೆಯ ಪಾಠ ಮಾಡೋ ಈ ಟ್ರಸ್ಟ್ ವಿರುದ್ಧ ಇದೀಗ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಎಸ್, ತುಮಕೂರಿನ ಚಿಕ್ಕಪೇಟೆಯಲ್ಲಿರುವ ಅತ್ತಿಮೊಬ್ಬೆ ಟ್ರಸ್ಟ್ ವಿರುದ್ಧ ಭೂ ಕಬಳಿಕೆ ಹಾಗೂ ಬಡವರ ಮೇಲೆ ದರ್ಪ ತೋರಿಸಿದ ಆರೋಪವೊಂದು ಕೇಳಿ ಬಂದಿದೆ. ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದ್ದರೂ ಯಾವುದೇ ನೋಟಿಸ್ ಕೂಡ ನೀಡದೆ ವಾಸವಿದ್ದ ಮನೆಯನ್ನ ಜೆಸಿಬಿ ಸಹಾಯದಿಂದ ನೆಲಸಮ ಮಾಡಿರುವ ಆರೋಪ ಕೇಳಿ ಬಂದಿದ್ದು ನೊಂದ ಕುಟುಂಬ ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಚಿಕ್ಕಪೇಟೆಯ ಜೈನ ಮಂದಿರದ ಮುಂಭಾಗ ಇರುವ ಜಾಗದ ವಿಚಾರವಾಗಿ ಅತ್ತಿಮೊಬ್ಬೆ ಟ್ರಸ್ಟ್ ಮತ್ತು ಟಿ ಅಹಲ್ಯ ಎನ್ನುವವರ ಕುಟುಂಬದ ನಡುವೆ ವ್ಯಾಜ್ಯವಿದ್ದು, ಈ ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ಕಳೆದ 13 ವರ್ಷಗಳಿಂದ ತುಮಕೂರು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದೆ. ಆದರೆ ಈ ವಿಚಾರ ಕೋರ್ಟ್ನಲ್ಲಿದ್ದರೂ ಕೂಡ ಕಾನೂನು ಉಲ್ಲಂಘಿಸಿ ಯಾವುದೇ ನೋಟಿಸ್ ಕೂಡ ನೀಡದೆ ಅತ್ತಿಮೊಬ್ಬೆ ಟ್ರಸ್ಟ್ನವರು ಜೆಸಿಬಿ ಬಳಸಿ ಏಕಾಏಕಿ ಅಹಲ್ಯ ಅವರ ಮನೆಯನ್ನ ನೆಲಸಮ ಮಾಡಿದ್ದಾರಂತೆ. ಇಡೀ ಸಮಾಜಕ್ಕೆ ಪಾಠ ಹೇಳುವ, ಮಕ್ಕಳಿಗೆ ವಿದ್ಯೆ ನೀಡಿ ಬುದ್ಧಿ ಹೇಳಬೇಕಾದವರೇ ಈ ರೀತಿ ಮನುಷ್ಯತ್ವ ಇಲ್ಲದವರಂತೆ ವರ್ತಿಸಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನೊಂದ ಅಹಲ್ಯ ಅವರ ಪುತ್ರ ಸುಹಾಸ್ ಪ್ರಶ್ನಿಸಿದ್ದಾರೆ. ಸದ್ಯ ಈ ಜಮೀನು ವಿವಾದ ಕೋರ್ಟ್ನಲ್ಲಿದೆ. ಜಾಗ ಅವರದ್ದೇ ಅಂತಾದ್ರೆ ಅವರು ಅದನ್ನ ಕಾನೂನು ಪ್ರಕಾರ ಪಡೆಯಲಿ. ಅದನ್ನ ಬಿಟ್ಟು ಕನಿಷ್ಠ ಪಕ್ಷ ಒಂದು ನೋಟಿಸ್ ಕೂಡ ನೀಡದೆ ಮನೆಯನ್ನ ಕೆಡವಿದ್ದಾರೆ ಅಂತ ಕಣ್ಣೀರಿಟ್ಟಿದ್ದಾರೆ. ನನ್ನ ಹೆಸರು ಸುಹಾಸ್ ಅಂತ. ನಾನು, ನಮ್ಮ ತಾಯಿ, ನಮ್ಮ ಅಜ್ಜಿಯವರು ಇಲ್ಲೇ ವಾಸ ಇದ್ದಿದ್ದು ನಾವು. ಇವಾಗ ಇದನ್ನು ನಾವು ಗೋಡನ್ ಮಾಡ್ಕೊಂಡು ನಮ್ಮ ಪೊಸೆಷನಲ್ಲೇ ಇದ್ದಿದ್ದು. ನೀವು ನೋಡಿ ಇದನ್ನು ಹೆಂಗೆ ಹೊಡೆದಾಕಿದ್ದಾರೆ ಅಂದರೆ ಇಟ್ ಈಸ್ ಲಿಟ್ರಲಿ ಇನ್ಹ್ಯೂಮನ್, ಬ್ರೂಟಲ್. ಈ ಥರನೂ ಮಾಡ್ಬೋದಾ? ಒಂದು ಸಂಸ್ಥೆ ಏನಿದು ಅತ್ತಿಮೊಬ್ಬೆ ವಿದ್ಯಾಮಂದಿರ ಟ್ರಸ್ಟ್ 2011 ಕೇಸಲ್ಲಿ ಇದ್ದಿದ್ದು. ಸೊ ಈ ಥರ ಮಾಡೋದೇನಾ ನಿಮ್ಮ ಹೋಲ್ ಟ್ರಸ್ಟಿಂದು ಅಜೆಂಡಾ ಇರೋದು? ಇದಾ ನಿಮ್ಮದು ಅಹಿಂಸೆ? ನಾನು ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ, ನೀವು ಇದು ಯಾವುದು ಟ್ರಸ್ಟಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ದೀರಾ, ನೀವು ದೌರ್ಜನ್ಯ ಮಾಡಬೇಕು ಅಂತ ಇದ್ದರೆ ನಿಮ್ಮ ಲೆವೆಲಲ್ಲಿ ಇರೋರಿಗೆ ಹೋಗಿ ಮಾಡಿ. ನಾವು ಒಂದು ಮಿಡಲ್ ಕ್ಲಾಸ್ ಆಗಿ ಕಷ್ಟಪಡ್ಕೊಂಡು ದುಡಿತಿರೋದು. ನಮಗೆ ಟ್ರಸ್ಟಲ್ಲಿ ಯಾವುದೇ ರೀತಿ ನಮಗೆ ಬೇರೆ ಹಣ ಬರಲ್ಲ. ನಾವು ದುಡಿದ್ರೇ ನಮಗೆ ಹಣ ಬರೋದು. ನೀವು ಈ ಥರ ಹೊಡೆದಾಕಿದ್ದೀರಾ, ಒಳಗೆಲ್ಲ ಕಳ್ತನ ಆಗಿ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಹಾಳಾಗಿದೆ. ಇದಕ್ಕೆ ಯಾರು ಹೊಣೆ? ಒಂದೇ ಒಂದು ನೋಟಿಸು ಕೊಟ್ಟಿಲ್ಲ ನೀವು. ಆಯಿತು, ನಿಮ್ಮದೇ ಪ್ರಾಪರ್ಟಿ, ನೀವೇ ಲೀಗಲ್ ಆಗಿ ನಿಮಗೆ ಇಷ್ಟೆಲ್ಲ ಬುದ್ಧಿ ಇರೋರು ಯಾಕೆ ಪೊಲೀಸ್ ಸ್ಟೇಷನ್ ಮುಖಾಂತರನೋ ಕೋರ್ಟ್ ಮುಖಾಂತರನೋ ಇಲ್ಲಾಂದರೆ ನಮಗೆ ಇನ್ ಪರ್ಸನ್ ಒಂದು ನೋಟಿಸ್ ಕೊಟ್ಟಿದ್ದೀರಾ? ಝೀರೋ. ನೀವೇನೇನಂತ ಬೆದರಿಸ್ತೀರೋ, ನಾನು ಕೋರ್ಟಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಯಾರೋ ಅವರೊಬ್ಬರು ಟ್ರಸ್ಟಿ ಇದೇ ಇದರಲ್ಲಾಗಿರೋರು, ನಾನು ಕೋರ್ಟಲ್ಲಿ ಇದು ಮಾಡ್ತಾ ಇದ್ದೀನಿ. ನಮಗೆ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಗೊತ್ತು, ನಮಗೆ ಧರ್ಮಸ್ಥಳ ಈ ಥರದ್ದು ಸಂಸ್ಥೆ ಹೆಸರೆಲ್ಲ ಇಟ್ಕೊಂಡು ನಿಮ್ಮಿಂದ ಅಂಥವರಿಗೆ ತುಂಬ ತುಂಬ ಕೆಟ್ಟ ಹೆಸರು ಬರ್ತಾ ಇದೆ. ಟು ಬಿ ವೆರಿ ಆನೆಸ್ಟ್. ಹಂಗಾರೆ ಬರೀ ನೀವೇ ಬದುಕಬೇಕಾ? ಸಾಮಾನ್ಯ ಜನರು ಬದುಕಂಗೆ ಇಲ್ವಾ? ಇವಾಗ ಹೊಡೆದಾಕ್ಬಿಟ್ಟಿದ್ದೀರಪ್ಪ, ನೆಕ್ಸ್ಟು ನಾಳೆ ದಿವಸ ನನ್ನ ಮನೇನೂ ಹೊಡೆದಾಕಲ್ಲ ಅಂತ ಏನು ಗ್ಯಾರಂಟಿ?
ಇವಾಗ ಇನ್ನೊಂದು ಪ್ರೆಸೆಂಟ್ ಇರೋ ಮನೇನು ಒಳಗಿರಂಗೆ ಹೊಡೆದಾಕಿದ್ರೆ ಏನಾಗಿರೋದು? ಇಲ್ಲಿ ಒಳಗೆ ಮಂಚ ಎಲ್ಲ ಇದೆ, ಏನಾಗಿರೋದು? ನೀವು ಒಂದು ಎಜುಕೇಷನ್ ಟ್ರಸ್ಟ್ ಆಗಿ ದಿಸ್ ಈಸ್ ವಾಟ್ ಯು ಆರ್ ಟೀಚಿಂಗ್ ಟು ದ ಹೋಲ್ ಸೊಸೈಟಿ. ಇಲ್ಲೊಂದು ಮೇಲೆ ಒಂದು ಬೋರ್ಡ್ ಹಾಕಿಸ್ಬಿಡ್ಬೋದು, ಅಹಿಂಸಾ ಅಂತ ಹಾಕ್ಸಿದ್ರೆ ಪ್ಯೂರ್ ಎಕ್ಸಾಂಪಲ್ ಆಫ್ ಅಹಿಂಸಾ ಇದೆ ಕಣಪ್ಪ ಅಂತ ಹೇಳ್ಬಿಡಿ ನಿಮ್ಮ ಅಜೆಂಡಾಲಿ. ಇಡೀ ಜೈನ್ ಕಮ್ಯುನಿಟಿಗೆ ಇಂಥವರಿಂದ ಕೆಟ್ಟ ಹೆಸರು. ಇನ್ನು ಈ ಜಾಗದಲ್ಲಿ ದಶಕಗಳಿಂದ ಟಿ ಅಹಲ್ಯ ಅವರ ಕುಟುಂಬ ವಾಸವಿದೆಯಂತೆ. ಇಲ್ಲಿಯೇ ವಾಸವಿರೋ ಕುಟುಂಬ ಇಲ್ಲೇ ಚಿಕ್ಕದಾಗಿ ಖಾದಿ ಬಟ್ಟೆಯನ್ನ ವ್ಯಾಪಾರ ನಡೆಸುತ್ತಾ ಜೀವನವನ್ನ ಸಾಗಿಸುತ್ತಿದೆಯಂತೆ. ಕಳೆದ ಕೆಲ ದಿನಗಳಿಂದ ಈಗ ಕೆಡವಿರೋ ಮನೆಯನ್ನ ತಮ್ಮ ವ್ಯಾಪಾರದ ಗೋದಾಮಿನ ರೀತಿಯಲ್ಲಿ ಬಳಸಿಕೊಳ್ತಿದ್ರಂತೆ. ಹೀಗಾಗಿ ಅಲ್ಲಿ ಸಾಕಷ್ಟು ಬೆಲೆ ಬಾಳುವ ಖಾದಿ ಬಟ್ಟೆಗಳು, ಮನೆ ಬಳಕೆಯ ವಸ್ತುಗಳು, ಮಂಚ ಮತ್ತೊಂದು ಎಲ್ಲವೂ ಇದ್ದಾಗಲೇ ಏಕಾಏಕಿ ಜೆಸಿಬಿಯನ್ನ ತರಿಸಿ ಕಟ್ಟಡವನ್ನ ಒಡೆದು ಹಾಕಿ ದರ್ಪವನ್ನ ತೋರಿಸಿದ್ದಾರಂತೆ. ನೊಂದ ಕುಟುಂಬ ಪೊಲೀಸರ ಮೊರೆ ಹೋದ ಪರಿಣಾಮ ತಕ್ಷಣ ಸ್ಥಳಕ್ಕೆ ಪೊಲೀಸರು ಆಗಮಿಸುತ್ತಿದ್ದಂತೆ ಕೆಲಸವನ್ನ ಅರ್ಧಕ್ಕೆ ನಿಲ್ಲಿಸಿ ಜೆಸಿಬಿಯನ್ನ ಅಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರಂತೆ. ಎಲ್ಲೋ ಇಷ್ಟು ಜನ ಇದ್ದೀರಾ, ನೀವು ಇದನ್ನು ತುಂಬ ಕೆಟ್ಟ ರೀತಿಲಿ ಉಪಯೋಗಿಸ್ಕೊತಾ ಇದ್ದೀರಾ. ಒಳ್ಳೆ ರೀತಿಲಿ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ಇದು ಒಳ್ಳೆ ರೀತಿನಾ? ಇದು ಅಹಿಂಸಾನಾ? ಹೋಲ್ ಆ್ಯಂಡ್ ಸೋಲ್ ಕ್ವಶನ್ ಈಸ್ ದಿಸ್ ಈಸ್ ಅಹಿಂಸಾ. ಇತ್ತು ಅಂದರೆ ಹೇಳಿ, ಅದು ಬಿಟ್ಟು ಎಕ್ಸ್ಟ್ರಾ ಇದು ಬಿಟ್ಟು ನಾನು ಯಾವತ್ತೂ ಜಾತಿ ಗೀತಿ ನಮ್ದೋನೇ ಅಲ್ಲ, ಫೇಕ್ ಅಟ್ರಾಸಿಟಿ ಕೇಸ್ ಹಾಕ್ಸಕ್ಕೆ ಹೋಗ್ತೀರಾ? ಹಾಕ್ಸಿ ಮೇಡಮ್, ನಾವು ಎಲ್ಲ ಎದುರಿಸ್ತೀವಿ. ನಮಗೂ ದೇವ್ರ ಕೈಯಲ್ಲಿ ಕಾಲಲ್ಲಿ ಶಕ್ತಿ ಕೊಟ್ಟಿದ್ದಾರೆ ದುಡಿಯೋಕ್ಕೆ. ನಾವು ನ್ಯಾಯವಾಗಿದ್ದೀವಿ, ನ್ಯಾಯ ಕೇಳ್ತಿದ್ದೀನಿ ಅಷ್ಟೇ ಹೊರ್ತು ನಿಮ್ಮ ಮೇಲೆ ಇನ್ನೇನು ಚಾಲೆಂಜ್ ಆಗ್ತಾ ಇಲ್ಲ. ನಿಮಗೆ ನಿಮ್ಮ ಮನಸಾಕ್ಷಿಗೆ ನೀವು ಮಾಡಿದ ಕರೆಕ್ಟಾ ಅಂತ ಕ್ವಶನ್ ಮಾಡ್ಕೊಳ್ಳಿ. ಸರ್, ಇಲ್ಲಿ ಆಕ್ಚುಲಾಗಿ ಇವಾಗ ಆಗ್ತಾ ಇರೋದು ಏನು ಸರ್? ಇದು ಅವ್ರದ್ದು ಒಂದೇ ಒಂದು ನಮಗೆ ನೋಟಿಸು ಕೊಟ್ಟಿಲ್ಲ, ಏನೂ ಇಲ್ಲ. ಯು ಕ್ಯಾನ್ ಲಿಟ್ರಲಿ ಸಿ, ನಾವು ಇಲ್ಲಿ ಇನ್ನೂ ಇದ್ವಿ, ಇಲ್ಲೆಲ್ಲ ನಮ್ಮದು ಐಟಮ್ಸು ಎಲ್ಲ ಒಂದಿಷ್ಟು ಆಲ್ರೆಡಿ ಇಟ್ ಈಸ್ ಲಾಸ್ಟ್. ವಿ ಹ್ಯಾವ್ ಟು ಸಿ ಏನಾಗಿದೆ ಅಂತ. ನಮಗೆ ಒಂದು ಸ್ವಲ್ಪ ಪೊಲೀಸವ್ರು ಸಹಕಾರ ಕೊಟ್ಟಿರೋದ್ರಿಂದ ಇಲ್ಲಿ ನಿಲ್ಲಿಸಿದ್ದಾರೆ. ಇವಾಗ ಅವ್ರು ಕರೆಕ್ಟಾಗಿದ್ದಿದ್ರೆ ಯಾಕೆ ಜೆಸಿಬಿ ಎಲ್ಲ ತೆಗಿಬೇಕಾಗಿತ್ತು? ಜೆಸಿಬಿ ಹೊಡೆದಿರೋದು ವಿ ಹ್ಯಾವ್ ಪ್ರೂಫ್ ಫಾರ್ ಇಟ್. ಏನಕ್ಕೋಸ್ಕರ ಹೊಡೆದಿದ್ದಾರೆ ಅಂತ ಸರ್? ಅವ್ರು ಏನಂತ ಇದು ಮಾಡಿರೋದು ಅಂದರೆ, ಮುನ್ಸಿಪಲಲ್ಲಿ ಹೋಗಿ ಲೈಸೆನ್ಸ್ ತೊಗೊಂಬಂದಿದ್ದಾರೆ ಏನು ಡೆಮಾಲಿಷನ್ಗೆ. ಆನ್ ವಾಟ್ ಬೇಸಿಸ್ ದೇ ಗಾಟ್, ಆಯಿತು ತೊಗೊಂಬಂದ್ರು ಅಂತಲೇ ಇಟ್ಕೊಳ್ಳಿ, ದಟ್ ಈಸ್ ಲಿಜಿಟ್ ಅಂತಲೇ ಅಂದ್ಕೊಳ್ಳಿ. ಅವರೊಂದು ಸಂಸ್ಥೆ ಇದಾಗಿ ಒಂದು ಬೇಸಿಕ್ ಮ್ಯಾನರ್ಸ್ ಬೇಡವಾ? ಸ್ಮಾಲ್ ಇದು ಯಾರ ಒಂದು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಅವ್ರಿಗೆ ಅರ್ಥ ಆಗುತ್ತೆ. ಇನ್ನೇನು ಸಂಸ್ಥೆ ನಡೆಸ್ತೀರಾ ನೀವು? ನನಗಿದಕ್ಕೆ ನನ್ನ ಬೇಡಿಕೆ ಏನು ಅಂದರೆ, ಇದಕ್ಕೆ ನನಗೆ ಪರಿಹಾರ ಬೇಕು ಸರ್. ಈಗ ಒಂದು ಮಿಡಲ್ ಕ್ಲಾಸ್ ಜನ ಬದುಕಂಗೆ ಇಲ್ವಾ? ಇವ್ರ ಹತ್ರ ದುಡ್ಡು ಏನೋ ಪೊಲಿಟಿಕಲ್ ಇದು ಏನಾರು ಇರಲಿ, ಹಂಗಂತ ನಾವು ಬದುಕಂಗಿಲ್ವಾ? ಅಲ್ಲ, ಈಗ ಅವ್ರು ನಿಮ್ಮ ಜಾಗನ ಬಂದು ಏನು ಕೊಡ್ದಿದ್ದಾರೆ ಅಂತ ಸರ್? ಈಗ ಸರ್, ಅವ್ರೇನಂತ ಕ್ಲೇಮ್ ಮಾಡ್ತಾ ಇರೋದು, ಅವ್ರದ್ದೇ ಇದು ಜಾಗ, ಅವ್ರದ್ದೇ ಎಲ್ಲ ಸೇಲ್ ಡೀಡ್ ಇದೆ. ಹೌದು, ಒಪ್ಕೊಳ್ಳೋಣ, ಆಯಿತು, ಇದೆಯಾ, ಒಪ್ಕೊಳ್ಳೋಣ. ಬಟ್ ಇಸ್ ದಿಸ್ ದ ವೇ? ಇವಾಗ ನನ್ನ ಹತ್ರ ಇಷ್ಟು ಡಾಕ್ಯುಮೆಂಟ್ ಇದೆ. ನೀವು ಏನು ಕಾನೂನು ಹೋರಾಟ ಏನಾದರೂ ಮಾಡ್ತಾ ಇದ್ದೀರಾ? ಕಾನೂನು ಹೋರಾಟ ಮಾಡ್ತೀವಿ, ಇವಾಗ್ಲಿಂದ ಇನ್ನೂ ಎಸ್ಕಲೇಟ್ ಮಾಡ್ತೀವಿ. ಇನ್ನು ಈ ಜಮೀನು ವಿವಾದ ಕೋರ್ಟ್ನಲ್ಲಿದ್ದರೂ ಕೂಡ ಈ ಅತ್ತಿಮಬ್ಬೆ ಟ್ರಸ್ಟ್ನವರು ತಮ್ಮ ಪ್ರಭಾವವನ್ನ ಬಳಸಿ ಪಾಲಿಕೆಯಿಂದ ಖಾತೆಯನ್ನ ಮಾಡಿಸಿಕೊಂಡಿದ್ದಾರಂತೆ. ಆ ಧೈರ್ಯದ ಮೇಲೆ ಈಗ ಏಕಾಏಕಿ ಜೆಸಿಬಿಯನ್ನ ತಂದು ಮನೆಯನ್ನ ನೆಲಸಮ ಮಾಡಿದ್ದಾರಂತೆ. ಏಕಾಏಕಿ ಕಟ್ಟಡವನ್ನ ನೆಲಸಮ ಮಾಡಿರೋದ್ರಿಂದ ಅದರೊಳಗಿದ್ದ ತಮ್ಮ ವಸ್ತುಗಳಿಗೆ ಹಾನಿಯಾಗಿದೆ. ಹಲವು ಬೆಲೆ ಬಾಳುವ ವಸ್ತುಗಳು ಕಾಣೆಯಾಗಿವೆ. ಇದರಿಂದ ನಮಗೆ ತುಂಬಾ ನಷ್ಟವಾಗಿದೆ. ಅವರು ನೋಟಿಸ್ ನೀಡಿ ಕಟ್ಟಡವನ್ನ ಕೆಡವಿದ್ರೆ ನಮ್ಮದು ಯಾವುದೇ ತಕರಾರು ಇರಲಿಲ್ಲ. ಇವರ ದೌರ್ಜನ್ಯವನ್ನ ಪ್ರಶ್ನಿಸಲು ಹೋದ್ರೆ ನಮ್ಮ ಮೇಲೆ ಸುಳ್ಳು ಜಾತಿ ನಿಂದನೆ ಕೇಸ್ ಹಾಕಿ ಜೈಲಿಗೆ ಕಳಿಸುವುದಾಗಿ ಬೆದರಿಕೆಯನ್ನ ಹಾಕುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮುಂಚೆ ಏನಾದರೂ ಮಾಡ್ತಾ ಇದ್ರಾ ಇದು ಕೋರ್ಟಲ್ಲಿ? ಸರ್, 2011 ಇಂದ ಇದಾಗಿರೋದು. ಆಸ್ ಆಫ್ ನೌ ಏನು ಕೇಸ್ ಇರಲಿಲ್ಲ. ನಾವು ಏನು ಎಕ್ಸಿಕ್ಯೂಷನಿಗೆ ಫೈಲ್ ಮಾಡ್ಕೋಬೇಕಾಗಿತ್ತು ಕೋರ್ಟಲ್ಲಿ. ನಾವು ನಮ್ಮ ಅಜ್ಜಿಗೆ ಹುಷಾರಿಲ್ದಿದ್ದ ಕಾರಣದಿಂದ ಇಲ್ಲಿ ನೋಡ್ಬೋದು, ಇಲ್ಲಿ ಬನ್ನಿ ಸರ್, ಇಲ್ಲಿ ತೋರಿಸ್ತೀನಿ. ಇಲ್ಲಿ ನಾವು ಇದ್ವಿ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಡ. TJ ಅಹಲ್ಯ ಇದು ಒಂದು ನಮ್ಮ ಅಜ್ಜಿದು ಅವರಿಗೆ ಹುಷಾರಿರಲಿಲ್ಲ, ಹಂಗಾಗಿ ನಾವು ಇನ್ನೂ ಎಕ್ಸಿಕ್ಯೂಷನ್ ಫೈಲ್ ಮಾಡೋಕ್ಕಾಗಿರಲಿಲ್ಲ. ಅವ್ರದ್ದೆಲ್ಲ ನೋಡಿ, ಇದು MRI ಸ್ಕ್ಯಾನು ಇಲ್ಲೇ ಇದೆ. ಅಲ್ಲಿ ಒಳಗೆ ಹೋದರೆ ಇನ್ನೂ ಜಾಸ್ತಿ ಇದೆ ನಿಮಗೆ. ನಾವು ಇಲ್ಲಿ ಇದ್ದೀವಿ,
ಒಂದು ಬೇಸಿಕ್ ಕರ್ಟಸಿ, ಇನ್ಹ್ಯೂಮನ್ ಬಿಹೇವಿಯರು ಬೇಡ, ದೌರ್ಜನ್ಯ ನಿಮ್ಮದು ಬೇಡ. ಅಷ್ಟೇ ಸರ್, ನನಗೇನಿಲ್ಲ. ತುಮಕೂರು ಮಹಾನಗರ ಪಾಲಿಕೆಯಿಂದ ಇದಕ್ಕೆ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಯಾಕೆಂದರೆ ಅವ್ರಿಗೂ ಅರ್ಜಿ ಹಾಕಿದ್ದೀನಿ. ತುಮಕೂರು ಮಹಾನಗರ ಪಾಲಿಕೆಗೆ ನಾನು 25/7/24 ಅರ್ಜಿ ಹಾಕಿದ್ದೀನಿ. ಇದಕ್ಕೆ ರಿಪ್ಲೈ ಬಂದಿಲ್ಲ. ಅರೆ ಇವ್ರಿಗೆ ಲೈಸೆನ್ಸ್ ಕೊಡೋಕ್ಕಾಗುತ್ತಾ? ಆಯ್ತು, ನಾವೇ ತಪ್ಪಿರ್ಬೋದಪ್ಪ, ಇದಕ್ಕೊಂದು ಇದು ಬೇಡವಾ, ಉತ್ತರ ಬೇಡವಾ? ಮತ್ತು ಇದೆಲ್ಲ ಆಟಕ್ಕ ಕೇವಲ ಪೇಪರಾ? ಮಕ ಒರೆಸ್ಕೊಂಡು ಸೈಡಿಗೆ ಬಿಸಾಕ್ತೀರಾ ನೀವು? ಬೆಸ್ಕಾಂ ಅವರಿಗೂ ಕೊಟ್ಟಿದ್ದೀನಿ, ಇದರಿಂದನೂ ಏನೂ ಉತ್ತರ ಬಂದಿಲ್ಲ. ಅದು ಸೇಮ್ ಡೇಟೆಡ್ 25/7/24. ಏನಂತ ಅರ್ಜಿ ಕೊಟ್ಟಿದ್ರಿ ಸರ್? ಅದೇ ಇವರೆಲ್ಲ ಈ ಥರ ಫಸ್ಟು ನಾನು ಅರ್ಜಿ ಕೊಟ್ಟಿದ್ದು ಮುನ್ಸಿಪಲ್ ಅವರಿಗೆ ಖಾತೆನೇ ಮಾಡಿಕೊಡ್ಬೇಡಿ ಅಂತ. ಈ ಖಾತೆ ಆಗಿದೆಯಾ? ಅವ್ರು ಖಾತೆ ಮಾಡ್ಕೊಂಡಿದ್ದಾರೆ, ಅದೇ ಡಾಕ್ಯುಮೆಂಟ್ ಇಟ್ಕೊಂಡು. ಅವ್ರಿಗೆ ಕೋರ್ಟಲ್ಲಿ ಇದೆ ಅಂತ ಗೊತ್ತಿದ್ದೂ, ಎವ್ರಿಥಿಂಗ್ ಅವ್ರಿಗೆ ಏನೇನು ಅಂತ ಎಲ್ಲ ಗೊತ್ತಿದ್ದೂ ಮಾಡಿರೋದು ಮೇಯ್ನ್ ಮಿಸ್ಟೇಕ್ ಇದು. ಎಲ್ಲದೂ ಬಿಟ್ಬಿಡಿ, ಇದು ಹಿಂಗೆ ಮಾಡ್ಬೋದಾ ಅನ್ನೋದು ನಿಮಗೆ ನಾನು ಕ್ವಶನ್ ಕೇಳ್ತೀನಿ ಅಷ್ಟೇ. ಇದು ಬಿಟ್ಟು ಇನ್ನೇನು ಹೇಳೋಕ್ಕಾಗಲ್ಲ ಸರ್. ಇಂಥವ್ರಿಗೆ ಯಾರು ಬಂದು ಪಾಠ ಕಲಿಸ್ತಾರೋ, ಈ ಕಾನೂನಿಗಿಂತ ದೊಡ್ಡವರು ಅನ್ನೋ ರೀತಿಲಿ ಇವ್ರು ಟ್ರೀಟ್ ಮಾಡ್ತಾರೆ. ದೊಡ್ಡ ದೊಡ್ಡ ನೇಮ್ಸ್ ತೊಗೊಂಬರ್ತಾರೆ, ಅದು ನಾವು ಇಲ್ಲಿ ಹೇಳೋಕ್ಕಾಗಲ್ಲ. ಇದಕ್ಕೆಲ್ಲ ಹೆಂಗೆ ಅಂತ್ಯ ಬರುತ್ತೆ ನೋಡಬೇಕು. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸುಹಾಸ್ ಅಂತ ಸರ್. ವಿ ಆರ್ ಅ ವೆರಿ ಸ್ಮಾಲ್ ಬಿಸ್ನೆಸ್ ಓನರ್ಸ್. ನಮ್ಮಮ್ಮನೂ ಒಬ್ಬರು ಸಿಂಗಲ್ ಪೇರೆಂಟು. ತುಂಬ ಕಷ್ಟಪಟ್ಟು ಮೇಲೆ ಬರಬೇಕು ಅಂತ ಇರೋದು. ಇವ್ರು ಈ ಥರ ಎಲ್ಲ ತೊಂದರೆ ಕೊಟ್ಟರೆ ಎಲ್ಲಿಂದ ಫಂಡ್ಸ್ ತರೋಣ ನಾವು? ಹಾಂ, ನಮಗೆ ನ್ಯಾಯ ಎಲ್ಲಿಂದ ಬರುತ್ತೆ? ಈಗ ಸದ್ಯಕ್ಕೆ ನಿಮಗೆ ನೋಟಿಸ್ ಕೊಡೋದಲ್ಲೇ ಹೊಡೆದಾಕಿರೋದು ತುಂಬ ತೊಂದರೆ. ಹೌದು, ನೋಟಿಸ್ ಒಂದು ಕೊಟ್ಟು ಖಾಲಿ ಮಾಡ್ಕೊಳ್ರಪ್ಪ ಹೋಗ್ರಿ ಅಂದಿದ್ರೆ ಸರ್ ಬಂಡವಾಳ ಹಾಕಿರ್ತೀವಿ ಸರ್. ಸಾಲ ಎಷ್ಟು ಇಂಟ್ರೆಸ್ಟು ಅಂತ ಗೊತ್ತಿರ್ಬೋದು. ಇವತ್ತಿಂದ ಇನ್ಫ್ಲೇಷನ್ನು, ಇವತ್ತಿಂದ ಎಲ್ಲ ಖರ್ಚುಗಳು ಎಲ್ಲಿಂದ ತರೋಣ ದುಡ್ಡು? ನಮಗೆ ಯಾವುದು ಟ್ರಸ್ಟ್ ಇಲ್ಲ ಸುಮ್ಮನೆ ಬಂದು ಬೀಳೋದಕ್ಕೆ. ಕಷ್ಟಪಡಬೇಕು, ಬೆವರು ಸುರಿಸ್ಬೇಕು, ಆವಾಗಲೇ ದುಡ್ಡು. ಅದೇನೇ ಇರಲಿ, ಸದ್ಯ ಈ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಪೊಲೀಸರ ವಿಚಾರಣೆಯ ಬಳಿಕವಷ್ಟೇ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದು ಬೆಳಕಿಗೆ ಬರಲಿದೆ. ಅದೇನೇ ಇರಲಿ, ಆದರೆ ಒಂದು ಕಟ್ಟಡವನ್ನ ನೆಲಸಮ ಮಾಡಬೇಕು ಅಂದ್ರೆ ನ್ಯಾಯಾಲಯದ ಆದೇಶವಿರಬೇಕು. ಯಾವುದೂ ಇಲ್ಲದೆ, ಪೊಲೀಸರ ರಕ್ಷಣೆಯೂ ಇಲ್ಲದೆ ಏಕಾಏಕಿ ಜೆಸಿಬಿಯನ್ನ ನುಗ್ಗಿಸಿ ಮನೆಯನ್ನ ನೆಲಸಮ ಮಾಡಿದ್ದು ಮಾತ್ರ ಸರಿಯಲ್ಲ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.